ನಮ್ಮೆಲ್ಲ ಮುಖಂಡರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರನ್ನ ಸ್ಮರಿಸ್ತಾ ಕೈವಾರ ತಾತಯ್ಯನವರ ಪಾದಗಳಿಗೆ ನಮಸ್ತಾ ನನ್ನನ್ನು ಸಾಕಿ ಬೆಳೆಸಿದಂಥ ತರಕಾರಿ ವೆಂಕಟಪ್ಪನವರು ರತ್ನಮ್ಮನವ್ರನ್ನ ಅವರ ಆಶೀರ್ವಾದವನ್ನು ಬೇಡ್ತಾ ನಮ್ಮಣ್ಣ ಲಕ್ಷ್ಮೀಪತಿ ಅಣ್ಣ, ನಮ್ಮ ನಂಜಪ್ಪಣ್ಣ, ನಮ್ಮ ಶ್ರೀಧರ ಅಣ್ಣ ಅವರೆಲ್ಲರೂ ಬೆಳೆಸಿದಂಥ ಹುಡುಗ ವೇದಿಕೆಯಲ್ಲಿ ನಮ್ಮ ರಾಮರೆಡ್ಡಿ ಅಣ್ಣ, ವಿಜಯ ಅಣ್ಣ, ನಮ್ಮ ಜಯರಾಮಣ್ಣ, ಎಲ್ಲ ಮುಖಂಡರು, ನಮ್ಮ ಶ್ರೀನಿವಾಸಣ್ಣ ಎಲ್ಲರೂ ಇದ್ದಾರೆ. ನಿಮ್ಮ ಆಶೀರ್ವಾದದಿಂದ MLA ಆಗಿದ್ದೀನಿ. ನಾನು ಹೊಸದಾಗಿ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲ, ಚಿಕ್ಕ ವಯಸ್ಸಲ್ಲೇ ಅಪ್ಪ ಅಮ್ಮನ ಕಳ್ಕೊಂಡು ಹುಡುಗ MLA ಆಗಿದ್ದೀನಿ. ನಿನ್ನೆ ರಾತ್ರಿ 11 ಗಂಟೆವರೆಗೂ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಮೀಟಿಂಗ್ ಮಾಡಿದ್ದೀವಿ. ಅಷ್ಟು ಮಾಡಿದ್ರೂ 6 ಇಲಾಖೆನೇ ನಮ್ಗೆ ಅರ್ಥ ಮಾಡ್ಕೊಳಕ್ಕಾಗಿದ್ದು. ಅಂದರೆ ಇವತ್ತು 40ಕ್ಕೂ ಹೆಚ್ಚು ಇಲಾಖೆಗಳಿದೆ ಬೇರೆ ಬೇರೆ. ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಮಗೆ ಸ್ವಲ್ಪ ಸಮಯ ಬೇಕು. ಈಗ ನೀವೊಂದು ಕಷ್ಟ ಹೇಳಿದಾಗ ನಾನು ಅದನ್ನು ಹೆಂಗೆ ಪರಿಹರಿಸಬೇಕು, ಆ ಕಾರಣಕ್ಕೆ ಸ್ವಲ್ಪ ಲೇಟ್ ಆಯಿತು. ನಾನು ಬಂದಿದ್ದ ತಕ್ಷಣ ನಾನು ಮಾತು ಕೊಟ್ಟಿದ್ದೆ, ನಿಮ್ಮೆಲ್ಲರ ಆಶೀರ್ವಾದದಿಂದ ವಿಶೇಷವಾಗಿ ಪ್ರತಿಯೊಬ್ಬರು ದುಡ್ದಿದ್ದೀರಾ, ನಿಮ್ಮ ಮನೆ ಮಗನ ಥರನೇ ಇರ್ತೀನಿ, ಸೀರೆ ಕೊಡ್ತೀನಿ ಅಂತೇಳಿದ್ದೀನಿ, ಕೊಡ್ತೀನಿ. ಈಗ ಎಲ್ಲ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ 1 to 10 20,000 ಜನ ಮಕ್ಕಳಿಗೆ ಗಣೇಶನ ಹಬ್ಬಕ್ಕೆ ಅವ್ರ ಅಣ್ಣ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ರೆ ತಮ್ಮನಿಗೋ ತಂಗಿಗೋ ಒಳ್ಳೆ ಕಡೆ ಬಟ್ಟೆ ಹೆಂಗೆ ತಂದು ಕೊಡ್ತೀನೋ ಹಂಗೆ ಸರ್ಕಾರಿ ಶಾಲೆಯಲ್ಲಿ ಓದ್ತಿರೋ ಪ್ರತಿ ಮಗುಗೆ ಗಣೇಶನ ಹಬ್ಬಕ್ಕೆ ಒಂದು ಒಳ್ಳೆ ಕಲರ್ ಡ್ರೆಸ್ ಕೊಡಿಸ್ತಾ ಇದ್ದೀನಿ. ಇದು 5 ವರ್ಷನೂ ಕೊಡಿಸ್ತೀನಿ. ಇದು ಯಾವುದೇ ಯಾಕೆ ಹೇಳ್ತಿದ್ದೀನಿ ಅಂದರೆ, ನಾನು ಪೆರೇಸಂದ್ರದ ಗೌರ್ಮೆಂಟ್ ಹೈಸ್ಕೂಲಲ್ಲಿ ಓದ್ದವನು. ನಮ್ಮ ಸರ್ಕಾರಿ ಶಾಲೆ ಮಕ್ಕಳು ನೋಡಿ, ಈಗ 10th ಬಂದಿದ್ದ ತಕ್ಷಣ ನಾನು ಚೆನ್ನಾಗಿ ಓದಿಸ್ತೀನಿ ಅವ್ರಿಗೆ. ಈ ಊರಿಂದ ನೋಡಿ, ಈಗ 2ನೇ ಕ್ಲಾಸೋ 3ನೇ ಕ್ಲಾಸೋ ಮಕ್ಕಳು ಪ್ರೇಯರ್ ಹೇಳಿದ್ರು, ನನಗೊಂದು 10 ವರ್ಷ ಅವಕಾಶ ಕೊಡಿ, ಈ ಊರಲ್ಲಿ ಕನಿಷ್ಠ ಒಂದು 5 ಜನ ಡಾಕ್ಟರ್ಸು, 5 ಜನ ಇಂಜಿನಿಯರ್ಸು, ಒಬ್ಬ IAS ಆಫೀಸರ್ ಆಚೆ ತರ್ತೀನಿ. ಇದಕ್ಕೆ ನನಗೊಂದು 10 ವರ್ಷ ಟೈಮ್ ಬೇಕು ಒಂದು ರೆವಲ್ಯೂಷನ್ ಮಾಡೋಕ್ಕೆ. MLA ಆಗಿದ್ದ 2 ತಿಂಗಳಿಗೆ ನಾನು ಅದಕ್ಕೆ ಮುಂಚೆ ರಸ್ತೆ, ಈಗ ಬಸ್ ಹಾಕ್ಸಿದ್ದೀನಿ, ರಸ್ತೆ ಹಾಕಿಸ್ತೀನಿ, ಬಡವ್ರಿಗೆ ಎಷ್ಟು ಸಾಧ್ಯನೋ ಅಷ್ಟು ಸೈಟ್ ಕೊಡಿಸ್ತೀನಿ, ನಿಮ್ಮ ಕಷ್ಟ ಸುಖ ಕೇಳ್ತೀನಿ. ನನಗೊಂದು ಬದಲಾವಣೆ ನೋಡಿ, MLA ಬಂದಮೇಲೆ ನಮ್ಮೂರಲ್ಲಿ ಎಲ್ಲರೂ ಕೆಲಸಕ್ಕೆ ಹೋಗ್ಬೇಕು, ಒಳ್ಳೆ ಒಳ್ಳೆ ಹಂತಕ್ಕೆ ಹೋಗ್ಬೇಕು. ನಿಮ್ಮ ಮಕ್ಕಳನ್ನ ಡಾಕ್ಟರ್ಸು, ಇಂಜಿನಿಯರ್ಸು, IAS, KS ಮಾಡೋದು ನನ್ನ ಜವಾಬ್ದಾರಿ. ಈಗ ಅವ್ರು 3-4ನೇ ಕ್ಲಾಸಲ್ಲಿದ್ದಾರೆ, ಅವ್ರ ಜೀವನದಲ್ಲಿ ಬದಲಾವಣೆ ನಾನು ತರ್ತೀನಿ, ಚೆನ್ನಾಗಿ ಓದಿಸ್ತೀನಿ. ಈಗಲೂ 1.5 ಕೋಟಿ ರೂಪಾಯಿ ಮೊನ್ನೆ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟೆ. ದುಡ್ಡು ನನಗೆ ಜಾಸ್ತಿಯಾಗಿ ಕೊಡ್ತಿಲ್ಲ. ದಾನ ಅಂದರೆ ನಮಗೆ ಜಾಸ್ತಿ ಆದಾಗ ಮಾಡೋದಲ್ಲ, ಇನ್ನೊಬ್ರಿಗೆ ಬೇಕಾದಾಗ ಮಾಡೋದು. ನಾನು ಇದೇ ದುಡ್ಡನ್ನ ಇವತ್ತೇನಿಲ್ಲ ಅಂದರೂ ಇದೊಂದು ವರ್ಷಕ್ಕೆ ನಾನು 11 ಕೋಟಿ ಖರ್ಚು ಮಾಡ್ತಿದ್ದೀನಿ. ಮಕ್ಕಳ ಕಲರ್ ಡ್ರೆಸ್ಗೆ, ಸೀರೆಗೆ, ಸ್ಕಾಲರ್ಶಿಪ್ಗೆ 11 ಕೋಟಿ ರೂಪಾಯಿ. 5 ವರ್ಷಕ್ಕೆ ಏನಿಲ್ಲ ಅಂದರೂ 60 ಕೋಟಿ ರೂಪಾಯಿ ಖರ್ಚು ಮಾಡ್ತೀನಿ. ಹೇಳಿ, ನಾನು ದಡ್ಡ ಅಲ್ಲ. ಆ ದುಡ್ಡನ್ನ ನಾನು ಎತ್ತಿಟ್ಕೊಂಡು ಬೆಂಗಳೂರಲ್ಲಿ ಸೈಟ್ ತೆಗಿಬೋದು, ಒಂದು ಬಂಗ್ಲೆ ಕಟ್ಬೋದು. ನನಗದು ಆಸೆ ಇಲ್ಲ. ದೈವ ಬಲದಿಂದ ನಿಮ್ಮನ್ನು ಚೆನ್ನಾಗಿ ಕಾಪಾಡ್ಕೊತೀನಿ. ನಿಮಗೆ ನಾನೇ ಬೇಕು ಅನಿಸಿದ್ರೆ ಎಲೆಕ್ಷನ್ ಬೂತ್ ಮುಂದೆ ನನ್ನ ಫೋಟೋ ನೋಡಿದಾಗ ಇವನಿದ್ರೆ ಏನೋ ಮಾಡ್ತಾನೆ ಅನಿಸಿದ್ರೆ ನೀವು ಬಟನ್ ಒತ್ತೀರಾ. ಮೊನ್ನೆ ಒತ್ತಲಿಲ್ವಾ? ನಿಮ್ಮ ಜೀವನದಲ್ಲಿ ಇನ್ನೊಂದು 3 ಸಲ ಹಂಗೆ ಒತ್ತಿದ್ರೆ ಸಾಕು, ಬೇರೆ ರೇಂಜಿಗೆ ತೊಗೊಂಡೋಗ್ತೀನಿ ಚಿಕ್ಕಬಳ್ಳಾಪುರದ. ಮೊನ್ನೆ ಬಟನ್ ಒತ್ತದಂಗೆ ಇನ್ನೊಂದು 3 ಸಲ ಒತ್ತುಬಿಡಿ ನೋಡಿ, ಒಂದು IAS, KS ಟಾಪರ್ಸ್ನ ನಾನು ಆಚೆ ತರ್ತೀನಿ. 8ನೇ ಕ್ಲಾಸಿಂದ ನಾನೀಗ 8ನೇ ಕ್ಲಾಸ್ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಫೌಂಡೇಶನ್ ಕೋರ್ಸ್ ಮಾಡ್ತಾ ಇದ್ದೀನಿ. ನಿಮ್ಮ ಮಗು 8ನೇ ಕ್ಲಾಸು 9, 10, 7ನೇ ಕ್ಲಾಸಲ್ಲಿದ್ದರೆ ನಿಮ್ಮ ಮಗುನ ಈಗಲಿಂದ ರೆಡಿ ಮಾಡ್ತೀನಿ ನಾನು. MBBS ಎಂಟ್ರೆನ್ಸ್ಗೆ, ಇಂಜಿನಿಯರಿಂಗ್ಗೆ ₹1 ತೊಗೊಳ್ಳದೆ. 5 ವರ್ಷ ಆದಮೇಲೆ ನಿಮ್ಮ ಮಗು ಎಕ್ಸಾಮ್ ಬರೆದ್ರೆ, ಅಮ್ಮ ನನಗೆ MBBS ಸೀಟ್ ಸಿಕ್ತು, ನನಗೆ ಇಂಜಿನಿಯರಿಂಗ್ ಸೀಟ್ ಸಿಕ್ತು ಅಂತ ಹೇಳಿದ್ರೆ, ಹೇಳಿ ಯಜಮಾನ್ರೆ, 2, 3, 4 ಸಾವಿರಕ್ಕೆ ದೊಡ್ಡ ತಾನೇ ನಿಮ್ಮ ಮನೆ ಮಗಳು ದೊಡ್ಡ ಒಂದು ಹಂತಕ್ಕೆ ಹೋದರೆ ನಾನು ಆ ಕೆಲಸ ಮಾಡ್ತೀನಿ. ಇವತ್ತೆಲ್ಲ ಅಧಿಕಾರಿಗಳ ಜೊತೆ ಬಂದಿದ್ದೀನಿ. ಈ ಕಾರ್ಯಕ್ರಮ ಮುಗಿದ ಮೇಲೆ ಎಲ್ಲರ ಜೊತೆ ನಾನು ಇಲ್ಲಿ ಕೂರ್ತೀನಿ. ಒಬ್ಬೊಬ್ಬರೇ ಒಂದೊಂದು ಲೈನೇ ಬಂದು ಒಬ್ಬೊಬ್ಬರೇ ಕಷ್ಟ ಹೇಳಿ ಇದು ಮಾಡಿ 15 ದಿನ ಮಿನಿಮಮ್, 1 ತಿಂಗಳು 2 ತಿಂಗಳೊಳಗಡೆ ನಿಮ್ಮ ಸಮಸ್ಯೆನ ಬಗೆಹರಿದಿರೋದನ್ನ ಇದೇ ವೇದಿಕೆಯಲ್ಲಿ ಬಂದು ನಮ್ಮ ಮುಖಂಡರು ನಿಮ್ಮನ್ನ ಇಲ್ಲಿ ಕರೆದು ನಿಮ್ಮ ಸಮಸ್ಯೆ ಬಗೆಹರಿದಿರೋ ಕಾಪಿ ನಿಮಗೆ ಕೊಡ್ತಾರೆ.